ನಾನು 2002ನೇ ಇಸ್ವಿಲಿ PUC ಕಂಪ್ಲೀಟ್ ಮಾಡಿಕೊಂಡು CT ಎಕ್ಸಾಮ್ ಬರೆದಿದ್ದೆ. ನನಗೆ ಕನ್ನಡ ಮಾಧ್ಯಮ ಕೋಟಾ ಇದರಿಂದ ಮಂಡ್ಯ PS ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಅಕಸ್ಮಾತ್ ನನಗೇನಾದ್ರು ಕನ್ನಡ ಮಾಧ್ಯಮ ಕೋಟಾ ಇಲ್ಲ ಅಂದಿದ್ರೆ ಬೇರೆ ಜಿಲ್ಲೆಗೆ ಹೋಗಿ ನಾನು ಇಂಜಿನಿಯರಿಂಗ್ ಮಾಡಬೇಕಿತ್ತು. ಅವತ್ತಿನ ದಿನ ಇದ್ದದ ಆರ್ಥಿಕ ಪರಿಸ್ಥಿತಿಗೆ ನಮಗೆ ಫೀಸ್ ಕಟ್ಟೋದೇ ತುಂಬ ಕಷ್ಟ ಆಗ್ತಾಯಿದ್ದು. ಅಂಥದ್ರಲ್ಲಿ ಬೇರೆ ಜಿಲ್ಲೆಗೆ ಹೋಗಿ ಇಂಜಿನಿಯರಿಂಗ್ ಮಾಡೋದು ಅಸಾಧ್ಯವಾದ ಮಾತಾಗಿತ್ತು. ಅದೇ ರೀತಿ 2011ನೇ ಇಸ್ವಿಲಿ ನನಗೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ MTech ಸೀಟ್ ಸಿಕ್ತು. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏನಕ್ಕೆ ನನಗೆ MTech ಸೀಟ್ ಸಿಕ್ತು ಅಂದರೆ ನನಗೆ ಕನ್ನಡ ಮಾಧ್ಯಮ ಕೋಟಾ ಇತ್ತು. ಆದ್ದರಿಂದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ MTech ಸೀಟ್ ಸಿಕ್ತು. ಮಂಡ್ಯ PS ಕಾಲೇಜಲ್ಲಿ ನಾನು ಡಿಸ್ಟಿಂಕ್ಷನ್ ಪಾಸ್ ಆದರೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾನು 3ನೇ ರ್ಯಾಂಕಿಂದ ಪಾಸ್ ಆದೆ. ಇದಕ್ಕೆಲ್ಲ ಕಾರಣ ಸಮಾಜವಾದಿ ಮುಖ್ಯಮಂತ್ರಿ, ಸಮಾಜವಾದಿ ಸಿಂಹ S ಬಂಗಾರಪ್ಪನವರು ಜಾರಿಗೆ ತಂದ ಕನ್ನಡ ಮೀಸಲಾತಿ ಕೋಟಾದಿಂದ. ಆದ್ದರಿಂದ ನಾವೇನಾದರೂ ಧನ್ಯವಾದ, ಇವತ್ತಿನ ದಿನ ಈ ರೀತಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಒಂದು ಲೆವೆಲ್ಗೆ ಬಂದಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಿಜವಾದ ಸಮಾಜವಾದಿ ನಾಯಕ S ಬಂಗಾರಪ್ಪನವರು ಜಾರಿಗೆ ತಂದ ಕನ್ನಡ ಮಾಧ್ಯಮ ಕೋಟಾ.